ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಂಜು ಸಂಜು ವ್ಲಾಗ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಇವತ್ತೇ ಎದ್ದಿದ್ದು ಲೇಟಾಯಿತು. ಎದ್ದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕಿದೆ. ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಅತ್ತೆಯವರು ಬೇಗನೆ ಪೂಜೆ ಮಾಡ್ತಾರೆ. ಅದಕ್ಕೆ ಅಂತ ಪಾತ್ರೆ ತೊಳೆದು ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಬಟ್ಟೆನ ಮಿಷಿನಿಗೆ ಹಾಕಿದ್ದೆ, ಅವನ್ನೆಲ್ಲ ತೆಗೆದು ಒಣಗಾಕಿದೆ. ಇವತ್ತಿನ ತಿಂಡಿಗೆ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಮ್ಮ ಮನೇಲಿ ಯಾವಾಗ್ಲೂ ಬೆಳಗ್ಗೆ ತಿಂಡಿ ತಿನ್ನೋದು ಲೇಟೇ, ಹಂಗಾಗಿ ಸರಿ ಹೋಯಿತು. ಇವತ್ತಿನ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಜೊತೆ ಉಪ್ಪಿನಕಾಯಿ ಹಾಕ್ಬಿಟ್ಟು ಸಂಜೆಗೆ ಕೊಟ್ಟೆ. ಏನು ಗೊತ್ತಾ, ನಮ್ಮ ಊರಲ್ಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ ನೆಟ್ವರ್ಕ್ದು. ಬೆಳಿಗ್ಗೆಯಿಂದ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಆದರೆ ಏನು ಮಾಡಿದ್ರು ವೀಡಿಯೋನೇ ಅಪ್ಲೋಡ್ ಆಗ್ತಾ ಇರಲಿಲ್ಲ. ಮತ್ತು ನಾನು ಮತ್ತು ಸಂಜು ಇಬ್ಬರು ಕೂತ್ಕೊಂಡು ತಿಂಡಿ ತಿಂದ್ವಿ. ಇವತ್ತು ತಲೆಗೆ ಎಣ್ಣೆ ಹಾಕಬೇಕಿತ್ತು, ಆದರೆ ತುಂಬ ಸಿಕ್ಕಾಗಿತ್ತು. ಎಣ್ಣೆ ಹಾಕಿದ್ರೂ ಬಿಡಲ್ಲ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಇವತ್ತು ನನ್ನ ಗಿಡದಲ್ಲಿ ಒಂದು ಹೂವು ಬಿಟ್ಟಿದೆ, ಪಿಂಕ್ ಕಲರ್ ದಾಸವಾಳ. ಇದು ನಮ್ಮ ಅಮ್ಮರ ಮನೆಯಿಂದ ತಂದು ಹಾಕಿರೋದು. ಇದರಲ್ಲಿ ಒಂದು 5-6 ಹೂವು ಬಿಟ್ಟವೆ, ಆದರೆ ಎಷ್ಟು ಬಿಟ್ರೂ ಹೊಸ್ದು ಅನಿಸ್ತಿರುತ್ತೆ ನಮ್ಮ ಅಮ್ಮರ ಮನೆಯಿಂದ ತಂದಿರೋದ್ರಿಂದ. ಇವತ್ತು ನಮ್ಮ ಅತ್ತೆ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ರು. ಇನ್ನೊಂದು ನಾನು ಪೂಜೆ ಮಾಡಿದೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ. ಮತ್ತೆ ನೆಟ್ವರ್ಕ್ ಹುಡ್ಕೊಂಡು ಹೊರಟೆ. ಸಂಜೆ ಹತ್ರ ಗಾಡಿ ಕೆಳಗೆ ಇಳಿಸ್ಕೊಂಡೆ. ಅದು ಇಳಿಸ್ಕೊಳ್ಳೋಕ್ಕೆ ನಂಗೆ ಭಯ ಆಗುತ್ತೆ ಮೇಲಿಂದ. ಅಲ್ಲಿಂದ ಬಂದಮೇಲೆ ನಮ್ಮ ಅತ್ತೆ ಮಟನ್ ಸಾಂಬಾರು ಮಾಡಿ ಇಟ್ಬಿಟ್ಟು ತೋಟಕ್ಕೆ ಹೋಗಿದ್ರು. ಊಟ ಮಾಡ್ಕೊಂಡು ಮಾವಿನ ಕೆರೆಯಲ್ಲಿ ಕೆಲಸ ಐತೆ ಅಂತ ಸಂಜೆ ಜೊತೆ ಹೋದೆ. ಏನು ಗೊತ್ತಾ, ಹಿಂಗೆ ಮಾವಿನ ಕೆರೆ ರೋಡಲ್ಲಿ ಹೋಗ್ತಾ ಇದ್ದೆ. ರೋಡ್ ಸೈಡಲ್ಲಿ ಆ ಮನೆ ಕಾಣಿಸ್ತಿದ್ಯಲ್ವಾ, ಆ ಮನೆ ಮುಂದೆ ಈ ಗಿಡ ಇತ್ತು. ಯಾರು ಅವ್ರು ಕ್ಲೋಸ್ ಆಗಿತ್ತಾ, ಆಮೇಲೆ ಕೂಗಿದೆ ಆಂಟಿ 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 ಅಂತ. ಅವ್ರು ಆಚೆ ಬಂದರು. ಎಷ್ಟು ಒಳ್ಳೆ ಆಂಟಿ ಗೊತ್ತಾ, ಕೇಳಿದ ತಕ್ಷಣ ಇಷ್ಟು ಗಿಡ ಕಿತ್ಕೊಟ್ಟಿದ್ದಾರೆ. ವಾವ್, ಫ್ಲವರ್ ನೋಡಿ ಏನು ಸಕ್ಕತ್ತಾಗೈತಲ್ವ. ಇದನ್ನು ತಗೊಂಡೋಗಿ ನೆಡ್ತೀನಿ. ಇವತ್ತು ಹೆಂಗೋ ನಮ್ಮ ಮಾವ ಮಟನ್ ತಗೊಂಡು ಬಂದಿದ್ದರಿಂದ ಮಟನ್ ಸಾಂಬಾರು ಐತೆ. ಅದಕ್ಕೆ ಇವತ್ತು ನೈಟು ಅಡುಗೆದು ಟೆನ್ಷನ್ ಇಲ್ಲ. ಆಮೇಲೆ ಸಂಜೆಗೆ ಟೀ ಮಾಡ್ತಾಯಿದ್ದೀನಿ, ಸಂಜೆಗೆ ಮತ್ತು ನಮ್ಮ ಮಾವನ ಕೊಡೋಕ್ಕೆ ಅಂತ. ಏನಾಗ್ಬಿಟ್ಟೈತೆ ಅಂದರೆ, ನಾನು ಪೋಸ್ಟ್ ಮಾಡಿರೋ ವೀಡಿಯೋಸ್ನ ನಾನು ನೋಡೋದಕ್ಕೂ ನೆಟ್ವರ್ಕ್ ಬರ್ತಾಯಿಲ್ಲ ನಮ್ಮೂರಲ್ಲಿ. ನನಗಂತೂ ಇವತ್ತು ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಅಂತ ನೆಟ್ವರ್ಕ್ ಹುಡ್ಕೊಂಡು ಹೋಗಿ ಅಲ್ಲಿಂದ ಬಂದು ಸಂಜೆ ಅಷ್ಟೊತ್ತು ಹಾಕಿದೆಯಾ, ಇಲ್ಲೆಲ್ಲಿ ಕೂತಿದೆಯಾ ಅಂತೆಲ್ಲ ಕ್ವಶನ್ ಮಾಡಿ ಬೇಜಾರು ಮಾಡಿಬಿಟ್ಟ ಅವನು ಅಷ್ಟು. ಆಮೇಲೆ ನಮ್ಮ ಮಾವನ ಮಗ ಬಂದು ಅಕ್ಕ ಬೈಂಡ್ ಹಾಕೊಡು ಟೆಕ್ಸ್ಟ್ ಬುಕ್ಕಿಗೆ ನೋಟ್ ಬುಕ್ಕಿಗೆ ಅಂತ ಅಂದ. ಅವನಿಗೆ ಬೈಂಡ್ ಹಾಕೊಟ್ಟೆ. ಆಮೇಲೆ ನೈಟ್ ಊಟಕ್ಕೆ ರೊಟ್ಟಿ ಮಾಡಿಕೊಂಡು ಮಟನ್ ಸಾಂಬಾರು ಜೊತೆ ತಿಂದ್ವಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನಾನು ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.